ಎಲ್ರಿಗೂ ನಮಸ್ಕಾರ. ಇವತ್ತು ಸಾಲು ಮರದ ತಿಮ್ಮಕ್ಕ ಅವರ 11ನೇ ದಿನದ ಪುಣ್ಯಸ್ಮರಣೆ. ಇಲ್ಲಿ ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಸೆಂಟ್ರಲ್ ಗೌರ್ಮೆಂಟು. ನಾನಿಲ್ಲಿ ಒಳಗಡೆ ಏನಕ್ಕೂ ಬಂದೆ, ಒಂದು ಗುನುಗ್ತಾ ಇದ್ರು. ನಾನು ಯಾರೋ ಒಂದು ಒಳ್ಳೆ ಹಾಡು ಹೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು, ಯಾಕೆ ನಮ್ಮ ಕಲಾವಿದರು ಬೇಗ ಕಿವಿಗೆ ಬಿದ್ದುಬಿಡ್ತೀವಿಲ್ಲ. ಇವಾಗ ಯಾರು ಮೇಡಮ್, ಯಾರೋ ಒಬ್ರು ಹಾಡು ಹೇಳ್ತಾ ಇದ್ದಾರೆ. ಅಯ್ಯೋ ಮೇಡಮ್, ಅದು ನಾನೇ ಅಂದರು. ಮೇಡಮ್, ನನಗೆ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಒಂದು ಹಾಡು ಹೇಳಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅದು ಇನ್ಸ್ಟಾದಲ್ಲಿದೆ, ದಯವಿಟ್ಟು ಎಲ್ಲರೂ ಚೆಕ್ ಮಾಡಿ. ಈಗ ಬೇರೆ ಯಾವುದಾದ್ರೂ ಒಂದು ಹೇಳ್ತಾರೆ, ಮನಸ್ಸಿಗೆ ನಾಟುವಂಥದ್ದು, ಮನಸ್ಸಿಗೆ ತಟ್ಟುವಂಥ ಒಂದು ಹಾಡು. ಅವ್ರ ರಿಕ್ವೆಸ್ಟ್ ಅದು. ಮೇಘ ಅವರಿಗೆ ಒಳ್ಳೆಯದಾಗಲಿ, ಪ್ಲೇಬ್ಯಾಕ್ ಸಿಂಗರ್ ಅಂತೆ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ಹೇಳಿ ಮೇಘ, ಯಾವ್ದು ಹೇಳ್ತೀರೋ ನಿಮ್ಮ ಖುಷಿ. ಹೇಳಿ ಬನ್ನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮೇಘ ಕೊಟ್ಪಾಲ್. ಮ್ಯಾಮ್ ನನಗೆ ಈಗ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರ ನನ್ನ? ಹಾಂ ಮ್ಯಾಮ್, ನಾನು ಸೀರಿಯಲಲ್ಲಿ ಎಲ್ಲ ಮತ್ತು ನಿಮ್ಮದು ಆಶ್ರಮದ್ದು ನನಗೆ ಇನ್ಸ್ಟಾದಲ್ಲಿ ಎಲ್ಲ ತುಂಬ ಸರಿ ನೋಡಿದ್ದೀನಿ. ತುಂಬ ಖುಷಿ ಆಯಿತು. ನಂಗೆ ನೋಡಿದ ತಕ್ಷಣ ನನಗೆ ಓ ಮ್ಯಾಮ್ ಅಂತ ಒಂದು ಯಾವ ಥರ ಫೀಲ್ ಆಯಿತು. ನಿಮ್ಗೆ ಯಾವ್ದು ತುಂಬ ಇಷ್ಟ ಇದೆ, ಯಾವುದು ಜನಕ್ಕೆ ತಲುಪತ್ತೆ ಅದು ನೀವು ಹಾಡಿ. ನನಗೆ ಒಂದು ದಾಸ ಪದ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾಚೆಕಿನ್ನು ಅರಿತು ಪೇಡುವೆನಯ್ಯ, ಬರಿದೆ ಮಾತೆಕಿನ್ನು ಅರಿತು ಪೇಡುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯತ ಮುನಿದರೆ ರಾಜವನೆ ಬಿಡಬಹುದು, ಕಾಯಜಾಪಿತನನ್ನ ಅಡೆಯ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯ ಬಿಡಬಹುದು, ಕಾಯಜಾಪಿತನ ಗಳಿಗೆ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಪ್ರಾಣವನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಮಾನದಲ್ಲಿ ಮನವ ತಗ್ಗಿಸಲಬಹುದು, ಪ್ರಾಣನಾಯಕನಾದ ಆದಿಕೇಶವರಾಯ, ಕೇಶವರಾಯ, ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ, ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು,
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಧನ್ಯವಾದಗಳು. ಆಮೇಲೆ ಸಾಲು ಮರದ ತಿಮ್ಮಕ್ಕ ಒಂದೆರಡು ಇದು ಫೇಸ್ಬುಕ್ಕು, ಆವಾಗಲೇ ನೀವು ಇನ್ಸ್ಟಾಗ್ರಾಮ್ ಮಾಡಿದ್ರಿ. ಈಗೆಲ್ಲರೂ ನನ್ನ ಕುಟುಂಬದವ್ರು ಸೇರ್ತಾ ಇದ್ದಾರೆ. ಅವರಿಗೋಸ್ಕರ ಇವತ್ತು ಅವರು ಶ್ರದ್ಧಾಂಜಲಿ ಆ್ಯಕ್ಚುಲಿ ಅವ್ರಿಗೋಸ್ಕರ ಸಾಲು ಮರದ ತಿಮ್ಮಕ್ಕ ಒಂಚೂರು ವಾಯ್ಸ್ ಇನ್ನೊಂದು ಸ್ವಲ್ಪ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೇರೆದರು ಅರಿತೆವೇನು ನಾವು ನಮ್ಮ ಅಂತರಾಳವ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ ನೀರಿನಾಳ ತಿಳಿಚೇನು ಹಾಯ್ದೋಡಿಗೆ ನೀರಿನಾಳ ತಿಳಿತೇನು ಹಾಯ್ದೋಡಿಗೆ ಸದಾ ಸದಾ ಕಾಲ ತಪ್ಪುವಂತೆ ಮೇಲಬಾಗಿಯೂ ಮಣ್ಣ ಮುತ್ತು ದೊರಕಿತೇನು ನೀಲಿಬಾನಿಗೆ ಮಣ್ಣ ಮುತ್ತು ದೊರಕಿತೇನು ನೀಲಿಬಾನಿಗೆ. ಎಷ್ಟು ಕಾಲ ಒಟ್ಟಿಗೆತ್ತು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯುತ್ತೆ ಕನ್ನಡಿಯ ಪಾಲಿಗೆ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೋ ಒಂದಾದರೂ ಉಳಿಯುತ್ತೆ ಕನ್ನಡಿಯ ಪಾಲಿಗೆ. ಎಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಥ್ಯಾಂಕ್ ಯು. ಅಮ್ಮ ಅಂದರೆ ನಿಮ್ಮ ಮಾತಲ್ಲಿ ಹೇಳಿ. ಅಮ್ಮ ಅಂದರೆ ನನ್ನ ಮಾತಲ್ಲಿ ನನ್ನ ಎಲ್ಲ ದೇವ್ರಿಗಿಂತ ಅದೊಂದು ಎರಡು ಲೈನ್ ಹೇಳ್ಬೋದಾ? ಅಮ್ಮ ಅನ್ನೋ ಪದಕ್ಕೆ ಎರಡು ಲೈನ್ ಹೇಳ್ಬೋದಾ? ತಾಯಿ ಅಂದರೆ ಎಷ್ಟು ಮಾತಾಡ್ತಲ್ಲ, ತಾಯಿ ಅಂದರೆ ಹೇಳಿ ಎರಡು ಮಾತು. ತಾಯಿ ಅಂದರೆ ನನಗೆ ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಅವರೇ ನನಗೆ ಪ್ರಥಮ ಸ್ಥಾನ ನಾನು ಕೊಡೋದು. ಯಾಕಂದರೆ ನಮಗೆ ಹೆತ್ತು ಸಾಕಿ ಅವರ ಕಷ್ಟ ನಮಗೆ ತಿಳಿಸ್ತೇನೆ. ಅವ್ರು ನಮಗೆ ಇಷ್ಟು ಮಟ್ಟಿಗೆ ಬೆಳೆಯೋ ಥರ ಮಾಡಿದ್ದಾರೆ. ನಾನು ಇರೋವರೆಗೂ ನಾನು ಅವ್ರ ಋಣದಲ್ಲೇ ಇರ್ತೀನಿ. ಅವ್ರ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ತಾಯಿ ಋಣ. ಅಮ್ಮ ಅನ್ನೋ ಪದಕ್ಕೆ ಎಲ್ಲ ತಾಯಂದಿರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡೆಯಲೊಲ್ಲೆ ಈ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ
ಇವತ್ತೇ ಫಸ್ಟ್ ಟೈಮ್ ನಾನು ಭೇಟಿಯಾಗಿರೋದು. ಸಾಲುಮರದ ತಿಮ್ಮಕ್ಕ ಅವರ ಇಲ್ಲಿ ಸಮಾಧಿ ಹತ್ರ ಬಂದೆ. ಅಲ್ಲಿ ಪಕ್ಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಲೇಡೀಸ್ ಹಾಸ್ಟೆಲ್ ಇದೆ. ಅಲ್ಲಿ ನನಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಥಿಯೇಟರ್ ಡಿಪ್ಲೊಮಾ ಕೋರ್ಸ್ ಇಲ್ಲೇ ಇರೋದು. ಹಾಂ ಇದೆ. ಹಾಗಾಗಿ ಮೇಘ ಪರಿಚಯ ಆಗ್ತಾರೆ. ಮೇಘನ ಹತ್ರ ಸಾಂಗ್